ಎಲ್ರಿಗೂ ನಮಸ್ಕಾರ. ಹಣ್ಣಿನ ರಾಜ ಮಾವಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಬೇಸಿಗೆ ಬರ್ತಿದ್ದಾಗೆ ನಮ್ಮೆಲ್ಲರಿಗೂ ಮೊದಲು ನೆನಪಾಗುವಂಥದ್ದು ಮಾವಿನ ಹಣ್ಣು. ಇವತ್ತು ಉಡುಪಿಯ ದೊಡ್ಡನಗಡ್ಡೆಯಲ್ಲಿ ಮಾವಿನ ಮೇಳ ನಡೆಯುತ್ತಿದ್ದು, ಬನ್ನಿ ಮಾವಿನ ಮೇಳಕ್ಕೆ ಬಂದಿರುವಂತಹ ಜನರ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಡು ಬರೋಣ. ನಮಸ್ತೆ ಸರ್, ಇಲ್ಲಿ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳ್ತೀರಾ? ನನ್ನ ಹೆಸರು ಧನರಾಜ್ ಅಂತ, ಉಡುಪಿಯವರೇ. ಈ ಸರಿ ಸ್ವಲ್ಪ ವೆರೈಟೀಸ್ ತುಂಬ ಒಳ್ಳೆ ಬಂದಿದೆ. ಆ್ಯಕ್ಚುಲಿ ನಾನು ಈ ಸರಿ ಒಂದು ನೆಕಾರಿ ಅಂತ ಒಂದು ಊರಿದ್ದೆ ಇದು, ಆದರೆ ಇದು ಕಲರ್ ಸ್ವಲ್ಪ ಡಿಫ್ರೆಂಟ್ ಬಂದಿದೆ, ಅದಕ್ಕೆ ನೋಡುವ ಅಂತ. ಇದು ರೇಟು ಸ್ವಲ್ಪ ಕಮ್ಮಿ, 70 ರುಪೀಸ್ ಕಿಲೋ. ಸೊ ಕಂಪೇರೇಟಿವ್ ಸ್ವಲ್ಪ ಒಳ್ಳೆಯದೇ ಉಂಟು ಅಂತ ನಾನು ಎನಿಸ್ಕೊಳ್ತಿದ್ದೇನೆ. ಈಗ 2 ವರ್ಷದಿಂದ ಬರ್ತಿದ್ದೇನೆ. ಪ್ರತಿ ಸರಿ 1-2-3 ವೆರೈಟೀಸ್ ನೋಡಿಕೊಂಡು ತಗೊಂಡು ಸರಿಯಾಗಿ ಅಡ್ಡಿಲ್ಲ, ಒಳ್ಳೇದು ಬಂದಿದೆ ಅಂತ ನಾನು ಹೇಳ್ತೀನಿ. ಇವತ್ತು ಮಾವಿನ ಮೇಳದಲ್ಲಿ ಮಾವಿನ ಮಾರಾಟಗಾರರಿದ್ದಾರೆ, ಅವ್ರ ಹತ್ರ ಕೇಳೋಣ ಯಾವ್ಯಾವ ಥರ ಮಾವಿನ ಹಣ್ಣನ್ನು ಪ್ರದರ್ಶನ ನೀಡಿದ್ದಾರೆ ಅಂತ. ನಮಸ್ತೆ. ಇವತ್ತು ಇಲ್ಲಿ ಉಡುಪಿ ತೋಟಗಾರಿಕೆ ಇಲಾಖೆಯಿಂದ ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಮ್ಮ ಇದರಲ್ಲಿ ಈಗ ಇಲ್ಲಿ ಬಂದ ಇದು ಹಣ್ಣು ಮಲ್ಲಿಕ, ಮತ್ತು ಅದು ತಾರಿಪಾಡಿ ಅಂತ. ನಾನು ತುಂಬ ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೇನೆ. ಒಂದು ನಮ್ಮ ಅಪ್ಪ 60 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರ ನಂತರ ನಾವು ಮಾಡ್ತಾ ಇದ್ದೇವೆ ಮಕ್ಕಳು. ಸಕ್ಕರೆಗುಟ್ಲಿ ಇದೆ, ಬಾದಾಮ್ ಹಣ್ಣು ಇದೆ, ಮಲ್ಲಿಕೆ ಇದೆ, ಅಮರ್ಪಲ್ಲಿ ಇದೆ, ತಾರಿಪಾಡಿ ಇದೆ, ಅತ್ತಿ ಮದ್ರ ಇದೆ, ಮಂಗನಪಲ್ಲಿ ಇದೆ, ಇರಿಗೆ ಗಸಿ ಇದೆ, ಮಲ್ಬಾರ್ ಗಸಿ ಇದೆ. ತುಂಬ ಒಂದು 40-50 ಕಾಯಿಗಳಿದೆ. ಇದು ಆಂಧ್ರದಿಂದ ಬಂದ ಹಣ್ಣು, ಪಪ್ಪಾಡಿ ಹಣ್ಣು. ಇದು ನಮ್ಮ ಉಡುಪಿ ತೋಟ, ಶಿವಲ್ಲಿ ತೋಟದ್ದು ದೊಣ್ಣನಗುಡ್ಡೆ ಫಾರ್ಮ್ ಇದೆ, ಗಾರ್ಮೆಂಟ್ ಫಾರ್ಮ್ ಇದೆ. ಕೇಸರಿ ಅಂತ, ಇದು ಆಂಧ್ರಕಾಯಿ, ಆಂಧ್ರದಿಂದ ಬರೋದು. ಆಂಧ್ರ, ಇದು ಕೇಸರಿ. ಈಗ ಬಂದು ಏನೇನೆಲ್ಲ ತಗೊಂಡೆ ನೀನು ಮಾವಿನ ಮೇಳದಲ್ಲಿ? ಇದು ಮಾವಿನಕಾಯಿ ನಾವು ತಗೊಂಡಿದ್ದೀವಿ. ನಾನು ಮಾವಿನಕಾಯಿ ಎಲ್ಲ ಇಷ್ಟ. ನಮಸ್ತೆ ಮೇಡಮ್, ಮಾವಿನ ಮೇಳಕ್ಕೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಚೆನ್ನಾಗಿದೆ, ಒಳ್ಳೆ ಮಾವಿನ ಹಣ್ಣೆಲ್ಲ ಇದೆ. ನಾನು 2 ಇಯರ್ಸಿಂದ ಬರ್ತಾ ಇದ್ದೀನಿ. ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಈ ಮಾವಿನಕಾಯಿ ತಗೊಬಂದಿದ್ರು, ತುಂಬ ಚೆನ್ನಾಗಿತ್ತು. ಅದನ್ನು ತಗೊಳ್ಳೋಣ ಅಂತಾನೆ ಬಂದಿದ್ದೆ. ತುಂಬ ಕಲೆಕ್ಷನ್ಸ್ ಇದೆ, ಚೆನ್ನಾಗಿದೆ. ಮತ್ತೆ ರೇಟ್ ಎಲ್ಲ ಹೇಗಿದೆ? ಪರವಾಗಿಲ್ಲ, ನಂಗೆ ಅಷ್ಟೊಂದು ಗೊತ್ತಿಲ್ಲ, ಆದರೂ ಓಕೆ, ರೀಸನೇಬಲ್ ಪ್ರೈಸಲ್ಲಿದೆ, ಚೆನ್ನಾಗಿದೆ ಕಲೆಕ್ಷನ್. ಹಲೋ, ಮಾವಿನ ಮೇಳಕ್ಕೆ ಬಂದು ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ? ಯಾವ ಮಾವಿನ ಹಣ್ಣಂದ್ರೆ ನಿಂಗೆ ತುಂಬ ಇಷ್ಟ? ನನಗೆ ಇದು ನಾನು ಫಸ್ಟ್ ಟೈಮ್ ಬಂದಿದ್ದು. ಆಮೇಲೆ ನನ್ನ ಫೇವ್ರೆಟ್ ಮ್ಯಾಂಗೋ ಇದ್ದಿದ್ದು ಕಚ್ಚಾಪಾಡಿ ಅಂತ, ಅದು ತುಂಬ ಚೆನ್ನಾಗಿದೆ. ಆಮೇಲೆ ನನಗಿಷ್ಟ ಆಯಿತು ಅಷ್ಟೇ. ನಿಮ್ಗೆ ಯಾವ ಮಾವಿನ ಹಣ್ಣು ಚೆನ್ನಾಗಿತ್ತಾ ಇಲ್ಲೆಲ್ಲ? ಎಲ್ಲ ಚೆನ್ನಾಗಿತ್ತು. ಅಂದರೆ ನಾನು ಎಲ್ಲ ಟೇಸ್ಟ್ ಮಾಡಿಲ್ಲ, ನಾನು ಯಾವ್ದು ಟೇಸ್ಟ್ ಮಾಡಿ ಅದೆಲ್ಲ ಚೆನ್ನಾಗಿತ್ತು. ಸರಿ, ಇವತ್ತು ಮಾವಿನ ಮೇಳಕ್ಕೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಯಿತು. ಇಲ್ಲಿ ಬೇರೆ ಬೇರೆ ವೆರೈಟಿ ಮಾವಿನ ಹಣ್ಣೆಲ್ಲ ಸಿಗುತ್ತೆ. ಇದೊಂದು ಗುಟ್ಲಿ ಅಂತ, ಇದೊಂದು ಬೇರೆ ಒಂದು, ಮತ್ತು ಇದು ಸಹ ಒಂದು ಒಳ್ಳೆ ಒಂದು ಸ್ವೀಟ್ ಇದ್ದದ್ದು. ಅಂದರೆ ತುಂಬ ಇಲ್ಲಿ ಬೇರೆ ಬೇರೆ ವೆರೈಟಿದ್ದು ಒಂದು ಮಾವಿನ ಹಣ್ಣು ಇಲ್ಲಿ ಸಿಗ್ತಾ ಉಂಟು. ಇಲ್ಲಿ ನೀವು ಸಹ ಬನ್ನಿ, ಎಲ್ಲರೂ ಬಂದರೆ ನಿಮಗೆ ನೋಡಲಿಕ್ಕೆ ಸಹ ಒಂದು ಸುಂದರ ಒಂದು ಮಾವಿನ ಹಣ್ಣು ನೋಡಲಿಕ್ಕೆ ಸಹ ಸಿಗ್ಬೋದು. ಒಳ್ಳೆ ಒಳ್ಳೆ ವೆರೈಟಿ, ಮತ್ತು ಇಲ್ಲಿ ಒಳ್ಳೆದುಂಟು, ರೇಟ್ ಸಹ ತುಂಬ ಕಮ್ಮಿ. ಹೀಗೆಲ್ಲ ನನ್ನ ಹ್ಯಾಪಿ ಅಭಿಪ್ರಾಯ ಅಷ್ಟೇ. ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇಲ್ಲಿಗೆ ಯಾರಾದ್ರೂ ಹೇಳ್ತಾರೆ ಹೀಗೆ ಒಂದು ಇಲ್ಲಿ ಯಾವ್ದಂದ್ರೂ ಬರ್ತಾ ಉಂಟು ಮಾವಿನ ಹಣ್ಣು, ಇಲ್ಲಿದ್ದ ಹೂ ಇದ್ದು ಗಿಡದ್ದು ಎಲ್ಲ ಇಲ್ಲಿ ಬರ್ತಾ ಉಂಟು. ಆ ಟೈಮಲ್ಲಿ ನಾವು ಇಲ್ಲಿ ಬಂದು ಪರ್ಚೇಸ್ ಮಾಡಿ ಹೋಗುತ್ತೆ. ನಮಗೆ ಒಂದು ಒಳ್ಳೆದೊಂದು ಖುಷಿ ಸಹ ಆಗುತ್ತೆ ಇಲ್ಲಿ ಬಂದು ನೋಡ್ಲಿಕ್ಕೆಲ್ಲ. ಈಗ ಒಂದು 2 ವರ್ಷದಿಂದ ನಾವು ಇಲ್ಲಿಗೆ ಬರ್ತಾ ಇದ್ದೇವೆ. ಇಲ್ಲಿ ಏನು ಇದು ನಡೀತದೆ, 1-2 ವರ್ಷದಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ ಈಗ ಇಲ್ಲಿ.
ನಮಸ್ತೆ ಮೇಡಮ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮತ್ತು ಯಾವ ಥರ ಮಾವಿನ ಹಣ್ಣನ್ನ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ? ನಾನಿಲ್ಲಿ 4-5-6 ವರ್ಷದಿಂದ ಬರ್ತಾ ಇದ್ದೇನೆ. ನಾನು ಹೆಚ್ಚಾಗಿ ಆಪೂಸ್ ಸೆಲೆಕ್ಟ್ ಮಾಡ್ತೇನೆ, ಯಾಕಂದರೆ ನಮ್ಮನೇಲಿ ಬೇರೆ ಮಾವಿನ ಹಣ್ಣು ಸ್ವಲ್ಪ ಇದೆ. ಇದು ಮಲ್ಲಿಕ ಇದೆ, ಆಪೂಸ್ ಇದೆ, ಮಂಗನಪಳ್ಳಿ ಇದೆ, ಹಾಗೆ ಕೆಲವುದೆಲ್ಲ ಮನೇಲಿದೆ, ಸ್ವಲ್ಪ ಇದೆ, ಸಣ್ಣ ಒಂದೊಂದು ಗಿಡ ಇದೆ. ಹಾಗಾಗಿ ಆಪೂಸ್ ತುಂಬ ನನ್ನ ಮಗಳಿಗೆ ತುಂಬ ಇಷ್ಟ, ಅದಕ್ಕೆ ಇಲ್ಲಿಂದ ತಗೊಂಡು ಹೋಗ್ತೇನೆ. ತುಂಬ ಇಷ್ಟ ಆಗ್ತದೆ, ತುಂಬ ವೆರೈಟಿ ಎಲ್ಲ ಇರ್ತದೆ. ಚಿಕ್ಕ ಮಾವಿನ ಹಣ್ಣು ಪದಾರ್ಥದೆಲ್ಲ ಒಳ್ಳೆ ಆಗ್ತದೆ, ತುಂಬ ಖುಷಿ ಆಗ್ತದೆ. ಅಂದರೆ ಇಲ್ಲಿ ಬಂದು ಇದು ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಮತ್ತು ಇಲ್ಲಿ ರೇಟ್ ಎಲ್ಲ ನಿಮಗೆ ಹೇಗೆ ಅನ್ಸುತ್ತೆ? ಹೊರಗಡೆ ತಗೊಳಕ್ಕೂ ಮತ್ತು ಇಲ್ಲಿ ತಗೊಳಕ್ಕೂ ನಿಮಗೆ ಡಿಫ್ರೆನ್ಸ್? ರೀಸನೇಬಲ್ ರೇಟ್ ಇದೆ, ಅಂದರೆ ಹೊರಗಡೆಗಿಂತಲೂ ಸ್ವಲ್ಪ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ. ಈ ಮಾವಿನ ಮೇಳದಲ್ಲಿ ಸ್ವಲ್ಪ ರೀಸನೇಬಲ್ ರೇಟಲ್ಲಿ ಎಲ್ಲ ಮಾವಿನ ಹಣ್ಣು ಸ್ವಲ್ಪ ಇದೆ. ನಮಸ್ತೆ ಮೇಡಮ್, ಮಾವಿನ ಮೇಳಕ್ಕೆ ಬಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಚೆನ್ನಾಗಿದೆ, ಎಲ್ಲ ವೆರೈಟಿ ಮಾವಿನ ಹಣ್ಣು ನೋಡಿ ಖುಷಿ ಆಯಿತು. ಆ್ಯಕ್ಚುಲಿ ಸಕ್ಕರೆ ಗುಟ್ಲಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಮಾವು ಮೇಳ. ನೀವು ಫಸ್ಟ್ ಟೈಮ್ ಬಂದಿರೋದು? ಹೌದು ಮ್ಯಾಮ್, ಫಸ್ಟ್ ಟೈಮ್ ಬಂದಿದ್ದೀನಿ, ಶಿವಮೊಗ್ಗದಿಂದ ಬಂದಿದ್ದೀನಿ ಮ್ಯಾಮ್. ನಮಸ್ತೆ ಸರ್, ಮಾವಿನ ಮೇಳಕ್ಕೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಇಲ್ಲ, ತುಂಬ ಚೆನ್ನಾಗಿದೆ, ಎಲ್ಲ ವೆರೈಟೀಸ್ ಎಲ್ಲ ನೋಡಿದ್ವಿ. ನಾವು ಶಿವಮೊಗ್ಗದಿಂದ ಬಂದಿದ್ದು, ಇಲ್ಲಿ ಮಾವು ಮೇಳ ಇತ್ತು ಅಂತೇಳಿ ನಮ್ಮವ್ರು ಹೇಳಿದ್ರು, ಹಂಗಾಗಿ ನೋಡಿದ್ವಿ. ತುಂಬ ವೆರೈಟೀಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ರೇಟು ಸ್ವಲ್ಪ ರೀಸನಬಲ್ ಆಗಿದೆ. ಬೇರೆ ಕಡೆ ಎಲ್ಲ ನೋಡಿದ್ವಿ, ಅದಕ್ಕಿಂತ ಇದು ಮಾರ್ಕೆಟ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಳ ಅರೇಂಜ್ ಮಾಡಿದ್ವಿ. ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ಏನಾದ್ರೂ ವಸ್ತು ಉಂಟಾ ಅಂತ ನೋಡ್ಲಿಕ್ಕೆ ಬರೋದಿಲ್ಲ. ನಾವು ಮತ್ತೆ ಮಾವು ಪ್ರಿಯರು. ಸಮ್ಮರ್ ಅಲ್ಲಿ ಮಾವು ಹೆಚ್ಚು ಉಂಟಲ್ಲ, ಹಾಗಾಗಿ ಇವತ್ತೊಂದು ಈಚೆ ಬರ್ಲಿಕ್ಕಿತ್ತು, ನಿನ್ನೆ ಬರ್ಲಿಕ್ಕಿತ್ತು. ನಿನ್ನೆ ಯಾವ್ದೋ ಮದುವೆ ಇತ್ತು ಅಂತ ಇವತ್ತು ಬರ್ಬೇಕು ಅಂತ ಹೇಳಿ ಬಂದು ತಾಲಪಾಡಿ ತಕೊಂಡೆವು, ಒಳ್ಳೆ ಇತ್ತು. ಮತ್ತು ಮಾವು ಹಣ್ಣು ಉಂಟಲ್ಲ, ಯಾವುದೇ ಹಣ್ಣು ನೀವು ಆಫ್ಟರ್ ಫುಡ್ ಬಿಫೋರ್ ಫುಡ್ ಸೀಸನಲ್ ಫುಡ್ ಮತ್ತೆ ಫುಡ್ಡಿನೊಟ್ಟಿಗೆ ತಗೊಳ್ಳುವಂತ ಫ್ರೂಟ್ ಮ್ಯಾಂಗೋ. ಮತ್ತೆ ಸೀಸನಲ್ ಫುಡ್ ಓನ್ಲಿ ಇನ್ ದ ಪರ್ಟಿಕ್ಯುಲರ್ ಸೀಸನ್ ಇಟ್ ವಿಲ್ ಬಿ ದೇರ್ and we have to eat in only in that particular period. So seasonal food is always good. ನೋಡಿದ್ರಲ್ಲ ವೀಕ್ಷಕರೇ, ಉಡುಪಿಯ ದೊಡ್ಡನಗುಡ್ಡೆಯಲ್ಲಿ ಯಾವ್ಯಾವ ಥರದ ಮಾವಿನ ಹಣ್ಣುಗಳ ಪ್ರದರ್ಶನ ನಡೀತಾ ಇದೆ ಅಂತ. ಈ ಒಂದು ಮಾವಿನ ಪ್ರದರ್ಶನ ಮೇ 18ರ ತನಕ ನಡೀತಾ ಇದೆ. ನೀವು ಕೂಡ ಬನ್ನಿ, ಇಲ್ಲಿರುವಂತಹ ಎಲ್ಲ ಥರದ ಮಾವಿನ ಹಣ್ಣುಗಳನ್ನ ಟೇಸ್ಟ್ ನೋಡಿ ಖರೀದಿಸಿ.